ನೋಡ ಬನ್ನಿ ನೋಡ ಬನ್ನಿ ತುಮಕೂರು ಗ್ಲಾಸ್ ಹೌಸ್ಗೆ ಬನ್ನಿ ನೋಡ ಬನ್ನಿ ನೋಡ ಬನ್ನಿ ಸ್ವದೇಶಿ ಮೇಳದಲ್ಲಿ ನವಾರದ ಬಣ್ಣ ಕಾಣಿ ನೋಡ ಬನ್ನಿ ನೋಡ ಬನ್ನಿ ತುಮಕೂರು ಗ್ಲಾಸ್ ಹೌಸ್ಗೆ ಬನ್ನಿ ನೋಡ ಬನ್ನಿ ನೋಡ ಬನ್ನಿ ಸ್ವದೇಶಿ ಮೇಳದಲ್ಲಿ ನವಾರದವನ್ನ ಕಾಣಿ ಈಗಿನ ಎಡಿಬಲ್ ಆಯಿಲ್ಸನ್ನು ನೀವು ತುಂಬ ಸಲ ನೋಡಿರ್ತೀರ. ರಿಫೈನ್ಡ್ ಆಯಿಲ್ಸ್ ಅಂತ ಹೇಳಿ ಕೆಮಿಕಲೈಸ್ಡ್ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡ್ಬೋದು ನಿಮಗೆ ಪ್ಯೂರ್ ಫಾರ್ಮ್ ಆಫ್ ಗಾಣದ ಎಣ್ಣೆ. ಆ್ಯಂಡ್ ಇಲ್ಲಿನ ವಿಶೇಷ ಪರ್ಚೇಸ್ ಮಾಡ್ಬೋದು ಅಥವಾ ಇಲ್ಲಿಗೆ ಬಂದು ನೀವು ಆನ್ ಪ್ರೈಮಲ್ಲಿ ನೋಡಿಕೊಂಡು ತೊಗೊಂಡು ಬೈ ಮಾಡ್ಬೋದು. ಇವ್ರದ್ದು ಭಾಳಷ್ಟು ಔಟ್ಲೆಟ್ ಇದೆ. ಹಿಂಗೆ ಒಂದು ಔಟ್ಲೆಟು ಮಂಡಿಪೇಟೆಯಲ್ಲಿದೆ ಆ್ಯಂಡ್ ಒನ್ ಮೋರ್ ಔಟ್ಲೆಟ್ ಎಸ್ಮಾಲಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ನೀವು ಕೇಳ್ದಂಗೆ. ಸೊ ಬೆಸ್ಟ್ ಚಾಯ್ಸ್. ಆರೋಗ್ಯದ ದೃಷ್ಟಿಯಿಂದ ಗಾಣದ ಎಣ್ಣೆಗೆ ಸಂಪರ್ಕಿಸಿ. ನಿಮ್ಮ ಹೆಸರು ಸರ್? ಸಿದ್ಧಗಂಗಾ ಆಯಿಲ್ ಮಿಲ್ ತುಮಕೂರು, ಮಂಡಿಪೇಟೆಲ್ಲೂ ಇದೆ, ಎಸ್ಮಾಲ್ ಪಕ್ಕನೂ ಇದೆ. ಜಿಲ್ಲೆಯ ವಿವಿಧ ಭಾಗದಿಂದ ಬರ್ತಕ್ಕಂಥ ರೈತರಿಗೆ ಮಾರ್ಕೆಟ್ ಹತ್ರ ಆಗಲಿ ಅಂತೇಳಿ ಎಸ್ಮಾಲ್ ಪಕ್ಕ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮಲ್ಲಿ ಏನು ಹಿಂಡಿ ಬರುತ್ತೆ, ಈ ಹಿಂಡಿನ ಪ್ರೋಸೆಸ್ ಮಾಡಿ ಇದನ್ನು ಪುಡಿ ಮಾಡಿ ಕೊಡ್ತಾಯಿದ್ದೀವಿ. ಇದು ತುಂಬ ಕೋಳಿಗಳಿಗೆ ಮತ್ತು ಹೈನುಗಾರಿಕೆಗೆ ಉಪಯೋಗಿಸ್ತಾ ಇದ್ದಾರೆ. ಇದು ನಮ್ಮಲ್ಲಿ ಪ್ರತಿ ದಿನವೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಸೇಲ್ ಆಗ್ತಾಯಿದೆ. ಇದು ಎಲ್ಲ ರೈತರು ಕೂಡ ಬಂದು ಉಪಯೋಗ ಮಾಡ್ಕೊಳ್ಬೋದು. ಮತ್ತು ನಮ್ಮಲ್ಲಿ ರೇಟು ಅಷ್ಟೇ, ಮಾರ್ಕೆಟಲ್ಲಿ ಏನು ಇವತ್ತು ರೇಟ್ ಇರುತ್ತೆ ಅದೇ ರೇಟಿಗೆ ಕೊಡ್ತೀವಿ ಹಿಂಡಿಯನ್ನು. ಇದನ್ನು ಹೈನುಗಾರಿಕೆ ಹೈನುಗಾರಿಕೆ ಮಾಡ್ತಕ್ಕಂಥ ಯುವಕರು ಇದನ್ನು ಉಪಯೋಗಿಸ್ಕೊಳ್ಬೇಕು. ಇದ್ರ ಜೊತೆ ಸಾಕಷ್ಟು ಅಗ್ರಿಕಲ್ಚರ್ಗೆ ಬೇಕಾಗಿರತಕ್ಕಂಥ ವಸ್ತುಗಳು ನಮ್ಮ ಹತ್ರ ಸಿಗುತ್ತೆ. ದಯವಿಟ್ಟು ವಿಸಿಟ್ ಮಾಡಿ ನೋಡಿ. ಇದು ಮಲ್ಟಿ ಪ್ಯಾಕರ್. ಇಲ್ಲಿ ಸಾವಯವ ಕೃಷಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ರೀತಿ ಸಾವಯವ ಎಣ್ಣೆಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಆರೋಗ್ಯದ ದೃಷ್ಟಿಯಿಂದ ನೀವು ಕೂಡ ಆದಷ್ಟು ಬೇಗ ಬನ್ನಿ. ನೀವು ಇಲ್ಲಿ ಸ್ವದೇಶಿ ಮೇಳಕ್ಕೆ ಬರೋದಕ್ಕಾಗಲಿಲ್ಲ ಅಂದರೆ ಇವ್ರದ್ದೇ ಔಟ್ಲೆಟ್ಗಳು ಮಂಡಿಪೇಟೆಯಲ್ಲಿದೆ. ಹಾಗೆ ಇವರ ನಂಬರ್ಗಳನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ. ಸೊ ತುಮಕೂರು, ಆಲ್ ಓವರ್ ತುಮಕೂರು ಸಿಟಿನಲ್ಲಿ ಡೋರ್ ಡೆಲಿವರಿ ಕೊಡ್ತಾರೆ. ಸೊ ವಿತಿನ್ 20 ಮಿನಿಟ್ಸ್ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ವಿ ವಿಲ್ ಮೂವ್ ಆನ್ ಟು ಕೈಗಾರಿಕಾ ವಸ್ತು ಗುಡಿ. ನೋಡಿ, ಇದು ಪಾಟ್ ಮೇಕಿಂಗ್ ಸ್ಕಿಲ್ಸ್. ಸೊ ಒನ್ ಆಫ್ ದ ಅಟ್ರಾಕ್ಷನ್ ನಮ್ಮ ಸ್ವದೇಶಿ ಮೇಳದಲ್ಲಿ ಎಷ್ಟು ಚೆನ್ನಾಗಿ ಗುಡಿ ಕೈಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನೋಡಿ. ನಿಮ್ಮ ಮಕ್ಕಳನ್ನು ಕೂಡ ಈಗ ಕರ್ಕೊಂಬರ್ಬೋದು. ಯಾವ ರೀತಿ ಮಡ್ಡಲ್ಲಿ ಎಷ್ಟು ಚೆಂದಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆಯಾ? ಅಂಗಡಿ ಬನ್ನಿ, ಚೆನ್ನಾಗಿದೆಯಾ? ಫಸ್ಟ್ ಸ್ಟೆಪ್ ಇದು. ಓಕೆ, ಇದು ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್, ಇದು ಮೂರನೇ ಸ್ಟೆಪ್, ಇದು ಮೂರನೇ ಸ್ಟೆಪ್. ಏನು ಬೇಕು ನಿನಗೆ? ಕಪ್. ಇದು 4ನೇ ಸ್ಟೆಪ್. ಹೌದು ಮೇಡಮ್, ಇದು 5ನೇ ಸ್ಟೆಪ್. ಬೇಸಿಕ್ 6ನೇ ಸ್ಟೆಪ್. ಓಕೆ, ಏನನ್ನಿಸ್ತು? ನೀವು ಮೇಕ್ ಇಟ್ ಆ್ಯಂಡ್ ಟೇಕ್ ಇಟ್ ಮಾಡಿಸಿ ಒಂದು 7 ಸ್ಟೆಪ್ಸ್ ಎಲ್ಲ ಹೇಳ್ಕೊಡಿ. ಇವ್ರಿಗೆ ಮಕ್ಕಳಿಗೆ ಹೇಳ್ಕೊಡಿ. ಕ್ಯಾಮ್ರಾ ಎಷ್ಟು? ಇದು 50,000 ಆಗುತ್ತೆ.
ಏನಕ್ಕೆ ಮಾಡ್ತೀವಿ ರೀಲ್ಸ್ ಇದು ನೀನು ಆ್ಯಕ್ಷನ್ ಕ್ಯಾಮ್ರಾ ಅಂತ ಅಲ್ಲ ನಂಗೆ ಗೊತ್ತಾಯಿತು ನೀನು ಇದು ರೀಲ್ಸ್ ಅಪ್ಲೋಡ್ ಮಾಡ್ತೀನಿ ನಮ್ಮದು ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಯಾವುದು ಮನದ ಮಾತು ಮೆಲೋಡಿ ವಿತ್ ಇನ್ಸ್ಟಾದಲ್ಲಿಲ್ವಾ ಇನ್ಸ್ಟಾದಲ್ಲಿ ಚೇತನ್ ಅಂತ ಇದೆ CH1 ಚೀತಾ 101 101 ಜಾಸ್ತಿ ಪ್ರಶ್ನೆ 101 ಇವಾಗಲೇ ನೆಕ್ಸ್ಟ್ ಅವರು ಜಾಸ್ತಿ ಪ್ರೆಸ್ ಮಾಡಿ ಮಾಡಿಲ್ಲ ಡ್ಯಾಡಿ ಇದೇನಾ ಇದರಲ್ಲೇ ಮಾಡೋದು ನಮ್ಮದು ಇರುತ್ತೆ ನಾನು ಅದಕ್ಕೆ ನೋಡ್ತಾ ಇದ್ದೆ ಅಷ್ಟೊಂದು ಬಜೆಟ್ ಇಲ್ವಲ್ಲ ಏನು ಮಾಡೋಕ್ಕಾಗುತ್ತೆ ಏನೋ ಒಂದು ಮೊಬೈಲಾಗಿ ಮಾಡ್ಕೋಬೋದು ಮಾಡ್ಬೋದು ಕಂಟೆಂಟ್ ಮುಖ್ಯಮ್ಮ ಸಿ ದ ಬ್ಯೂಟಿ ಆಫ್ ದಿಸ್ ಆರ್ಟ್ ಅದಕ್ಕೆ ಖಂಡಿತ ಎಲ್ಲರೂ ಬರುತ್ತೆ ಸರ್ ನಿಮಗೆ ಎಷ್ಟಿದೆ ಸಬ್ಸ್ಕ್ರೈಬ್ಸು ಮಾಡಿಸಿ ನೋಡ್ಬೋದು ಇದು ಅದ್ಭುತವಾದಂಥ ಗುಡಿ ಕೈಗಾರಿಕೆ ಅನ್ಬೋದಾ ಮೇಡಮ್ ಇದು ಮನೆಗೆ ತಗೊಂಡೋಗೋದಾ ಮಡಿಕೆ ಕುಂಬಾರಿಕೆ ಎಷ್ಟು ಇವಾಗ ಇಲ್ಲಿ ಪೇಮೆಂಟ್ ಬ್ಯೂಟಿ ಆಫ್ ದ ಆರ್ಟಿಸ್ಟ್ ಕಲೆಗಾರನ ಕೈಯಲ್ಲಿ ಕೈ ಚಳಕ ಅಂತ ಹೇಳ್ತಾರೆ. ಅದೇ ರೀತಿ ನೀವು ನೋಡ್ಬೋದು ಇದೆಲ್ಲ ಈ ಪುಟ್ಟ ಮಕ್ಕಳ ಕೈಲಿ ಮಾಡಿಸೋದು. ನೀವು ಸ್ವದೇಶಿ ಮೇಳಕ್ಕೆ ಬಂದರೆ ನಿಮ್ಮ ಮಕ್ಕಳನ್ನು ಈ ಥರ ಒಂದು ಇವೆಂಟಲ್ಲಿ ತೊಡಗಿಸ್ಬೋದು. ಆ್ಯಂಡ್ ಇವಾಗೆಲ್ಲ ಯುಗ, ಬಟ್ ಈಗ ಈ ಸ್ವದೇಶಿ ಮೇಳದಲ್ಲಿ ಮತ್ತೆ ನಮ್ಮ ಪೌರಾಣಿಕ ಕಾಲದ ಒಂದು ಏನು ಕಲೆ ಕೌಶಲ್ಯತೆಯನ್ನು ಕಲಿಸ್ಲಿಕ್ಕೆ ಅಂತಲೇ ಸ್ಟಾಲ್ ಇದೆ. ನೀವು ಸ್ವದೇಶಿ ಮೇಳಕ್ಕೆ ಬಂದಾಗ ರೈಟ್ ಸೈಡ್ ಆಫ್ ಎಂಟ್ರೆನ್ಸ್ ಎಲ್ಲ ಇದೆ. ಹೇಳಿ ಮೇಡಮ್, ನೀವು ಏನು ಈ ಹೊಸ ಈ ಕುಂಬಾರಿಕೆ ಇದನ್ನೆಲ್ಲ ಕಲಿಸ್ಬೇಕು ಅಂತ? ಶ್ವೇತಾಂಜಲಿ ಅಂತೇಳಿ ನಾನು ಫ್ರಮ್ ಬ್ಯಾಂಗ್ಳೂರಿಂದ ಬಂದಿರೋದು. ಪ್ರೊಫೆಷನಲ್ ಆರ್ಟಿಸ್ಟ್ ನಾನು. ಓಕೆ. ಸೊ ನಾವು ಮೂಲತಃ ಕುಂಬಾರ ಶೆಟ್ರೆ. ಸೊ ನಾವೇನು ಮಣ್ಣು ಮೂಲನೇ ಕುಂಬಾರು, ಮಡಿಕೆ ಮಾಡ್ತಾನೆ ಬಂದಿರೋ ನಮ್ಮ ತಾತ ಅವರೆಲ್ಲರೂ. ಓಕೆ. ಸೊ ನಾವು ಅದನ್ನ ಮತ್ತೆ ರೂಢಿಸ್ಕೊಂಡು ಹೋಗ್ಬೇಕಲ್ವಾ. ಸೊ ಬ್ಯಾಕ್ ಟು ಏನ್ಶಿಯಂಟ್ ಅಂದ್ಬಿಟ್ಟು ಈಗ ಪ್ರತಿಯೊಬ್ರು ಎಕೋ ಫ್ರೆಂಡ್ಲಿ ಆಗಿ ಮನೇಲಿ ಕುಕ್ ಮಾಡೋದಕ್ಕೂ ಪಾಟ್ಸ್ ಎಲ್ಲ ಯೂಸ್ ಮಾಡ್ತಾರೆ ನೋಡಿ. ಕುಕಿಂಗ್ ಪಾಟ್ಸ್ ಎಲ್ಲ ಬಾಂಡಿ ಇದೆ, ಮೊಸರು ಕಡಾಯಿ, ಪ್ರತಿಯೊಂದು ನಮ್ದೆಲ್ಲ ಜೇಡಿ ಮಣ್ಣೆ. ಯಾವುದು ಸೆರಾಮಿಕ್ ಆಗಲಿ ಇನ್ನೊಂದಾಗಲಿ ಏನು ಯೂಸ್ ಮಾಡಿರಲ್ಲ. ಪ್ಯೂರ್ ಮಣ್ಣಿಂದ ಮಾಡಿರೋಂಥದ್ದೆಲ್ಲ. ಇದೆಲ್ಲ ಬೇಯಿಸಿರೋದು. ಇದೆಲ್ಲ ಯೂಸ್ ಮಾಡೋದು. ಮತ್ತೆ ಕುಕಿಂಗ್ ಪಾಟ್ಸು ಗ್ಯಾಸ್ ಮೇಲೆ ಇಟ್ಟರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಸೊ ನಾವು ಇಲ್ಲಿ ನೋಡಿದ್ರಲ್ಲ ನೀವು ಫಸ್ಟು, ಅದು ಬಂದು ಮಕ್ಕಳ ಎಂಟರ್ಟೈನ್ಮೆಂಟ್ಗೆ. ಆ ಮಕ್ಕಳಿಗೆ ಮಣ್ಣಿನ ಸ್ವಾದ ಏನು ಅದೇನು ಗೊತ್ತಾಗ್ತಿಲ್ಲ. ಇವಾಗ ಆರ್ಟಿಫಿಷಿಯಲ್ ಮಣ್ಣು ಸಿಗುತ್ತೆ, ಕ್ಲೇ, ಅದೆಲ್ಲ ಆಕ್ಟಿವಿಟೀಸ್. ಬಟ್ ಇದ್ರದ್ದು ಏನು ಸ್ವಾದ ಏನು, ಅದ್ರದ್ದು ಏನು ಪ್ರತಿಯೊಂದು ಏನು ಗೊತ್ತಾಗ್ತಿಲ್ಲ ಮಕ್ಕಳಿಗೆ. ಸೊ ಅದರದೊಂದು ರುಚಿ ತೋರ್ಸಕ್ಕೆ ಅದು ಫೀಲ್ ಮಾಡಬೇಕು ಅವರು ಮಕ್ಕಳು ಮಣ್ಣಂದ್ರೇನು. ಮತ್ತೆ ಅವ್ರದ್ದು ಕಾನ್ಸಂಟ್ರೇಷನ್ ಮಿಸ್ ಆಗಲ್ಲ, ಅಲ್ಲೇ ಇರುತ್ತೆ. ನಾವೇನೇ ಮಾತಾಡೋ ಅವ್ರ ಕಾನ್ಸಂಟ್ರೇಷನ್ ಮಿಸ್ ಆಗಲ್ಲ. ಅವ್ರದ್ದು ಏಕಾಗ್ರತೆ ಪ್ರತಿಯೊಂದು ನೋಡ್ಬೋದು. ಹೌದು, ನೀವು ನೋಡ್ತಿರ್ಬೋದು ಆ ಮಗು ಮಡಿಕೆ ಯಾವ ರೀತಿ ಅಂದರೆ ಆ ಕಲೆ ಕೌಶಲ್ಯತೆಯಲ್ಲಿ ತಂದಿನಾಗಿದ್ದಾನೆ, ಇನ್ವಾಲ್ವ್ ಆಗ್ಬಿಟ್ಟಿದ್ದಾನೆ. ಹೌದು. ಸೊ ಅದ್ರಲ್ಲಿ ಏನಂದ್ರೆ 5 ಸೆನ್ಸ್ ಆಫ್ ಆರ್ಗನ್ಸ್ ವರ್ಕ್ ಮಾಡ್ತಾ ಇದೆ. ಕಣ್ಣು, ಚರ್ಮ, ಸ್ಕಿನ್ ಪ್ರತಿಯೊಂದೂ 5 ಸೆನ್ಸ್ ಆಫ್ ಆರ್ಗನ್ ವರ್ಕ್ ಮಾಡ್ತಿದೆ. ಸೊ ಅವ್ರು ಏನು ಮಾಡ್ತಾರೆ ನೆಕ್ಸ್ಟ್ ಅನ್ನೋದು ಅವ್ನಿಗೆ ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚಾಗ್ತಿದೆ. ಸೊ ಅದನ್ನ ನೋಡ್ಬೋದು ನಾವು. ಅದು ಮಕ್ಕಳಿಗೆ ಮೇಕ್ ಇಟ್ ಅಂಡ್ ಟೇಕ್ ಇಟ್ ಅಂತ ಒಂದು ವ್ಯವಸ್ಥೆ ಮಾಡಿದೀವಿ. 100 ರೂಪೀಸ್ ಇದೆ. ಸ್ವಲ್ಪ ದೊಡ್ಡದು ಬೇಕಂದ್ರೆ ಎಲ್ಲ ಥರ ಇದು ನೋಡ್ಬೋದು ನೀವು. ಪ್ರತಿಯೊಂದು ಮಿನಿಯೇಚರ್ಸ್ ಇದೆಲ್ಲ ಚಿಕ್ಕದು ಆಟ ಆಡಿಸೋದು. ಸೊ ಪ್ರತಿಯೊಂದೂ ವಾಯ್ಸ್ ಏನು ಬೇಡಲ್ಲ, ಜಸ್ಟ್ ಇದು ವಾಟರ್ ಬಾಟಲು 20 ಲೀಟರ್ಸು. ಮತ್ತು ಇಲ್ಲಿ ನಾವು ನೋಡ್ಬೋದು ತುಳಸಿ ಗಿಡ ಪಾಟ್ಸ್ ಎಲ್ಲ ಹಾಕ್ತೀವಲ್ವ ಅದು. ಮತ್ತು ಇದು ದಿಯಾಮೆ, ಇದು ಪೂಜಾ ಸಹ ಇದ್ರ ಮುಂದೆ, ದೀಪದ ಮುಂದೆ ಎಲ್ಲ ಫ್ಲವರ್ ಡೆಕೋರೇಷನ್ ಮಾಡ್ಕೋಬೋದು. ಕಾಫಿ ಮಗ್ಸ್ ಇದೆ. ಸೊ ಪಿಗ್ಗಿ ಬ್ಯಾಂಕ್ ಇದೆ, ವೆರೈಟೀಸ್ ಆಫ್ ಪಿಗ್ಗಿ ಬ್ಯಾಂಕ್ಸು. ಸೊ ಗಣೇಶ ವಿತ್ ಶಿವಲಿಂಗ ಇದೆ. ಪ್ರತಿಯೊಂದು ಐಡಲ್ಸ್ ಇದೆ, ದಿಯಾ ಇದೆ. ನೋಡ್ಬೋದು ನೀವು. ಇದೆಲ್ಲನೂ ನೀರು ಹಾಕಿ ನೀವೇನೇ ಮಾಡಿದ್ರೂ ಕೂಡ ಬೇಕಾಗಿರೋವಂಥದ್ದು, ಅಂದರೆ ಸುಟ್ಟಿರೋವಂಥದ್ದು. ಇಲ್ಲಿ ನೋಡಿ ವೆರೈಟೀಸ್ ಆಫ್ ಉಂಡಿಗಳು, ಕಾಸು ಹಾಕೋ ಉಂಡಿಗಳಿದೆ, ಸೈಜ್ ವೈಸಲ್ಲಿದೆ ಎಲ್ಲ. ಇದು ಬಂದು ಮಿನಿಯೇಚರ್ಸು. ಸೊ ನೀವು ಇದು ನೋಡ್ತಾ ಇರ್ಬೋದು, ಇದು ಸ್ಕ್ರಬ್ಬರು. ಸೊ ಇದೆಲ್ಲನೂ ಅಷ್ಟೇ, ಮಜ್ಜಿಗೆದು ಕಡಾಯಿ. ಸೊ ಇವಾಗ ನೆಕ್ಸ್ಟು ನಮ್ಮ ಫೆಸ್ಟಿವಲ್ ಇದೆಲ್ಲ ಸಂಕ್ರಾಂತಿಗೆ, ಅದಕ್ಕೆ ಒಂದು ಎಳ್ಳು ಬೀರಕ್ಕೋಸ್ಕರ ನಾವು ಇದೊಂದು ಡಿಫ್ರೆಂಟಾಗಿ ಮಾಡಿಸಿರೋವಂಥ ಒಂದು ಪಾಟು. ಸೊ ನೀವು ಮನೆ ಹತ್ರ ಇರೋರಿಗೆಲ್ಲ ಹೇಳ್ಕೊಡ್ಬೇಕಂತಂದಾಗ ಪ್ಲಾಸ್ಟಿಕ್ ಅಥವಾ ಬೇರೆ ಏನು ಯೂಸ್ ಮಾಡಿದೆ. ಸೊ ಇದನ್ನೇ ಯೂಸ್ ಮಾಡಿದ್ರೆ ನಮ್ಮ ನೇಚರ್ಗೂ ಏನು ಎಫೆಕ್ಟ್ ಆಗದೆ ಎಕೋ ಫ್ರೆಂಡ್ಲಿಯಾಗಿ ನಾವೇನೋ ಕೊಡುಗೆ ಕೊಟ್ಟಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪಪ್ಪು, ಹೆಂಗೆ ಫೀಲ್ ಆಗ್ತಿದೆ ನಿನಗೆ? ಯಾವ ಥರ ಅನ್ನಿಸ್ತು ಇದನ್ನು ಮಾಡಿದಾಗ? ಚೆನ್ನಾಗಿತ್ತಾ? ಯಾವ ಥರ ಮಾಡಿದ್ದಾ?
ಖುಷಿ ಆಗ್ತಿದ್ಯಾ? ಮತ್ತೆ ಹಿಂಗೆ ಮಾಡ್ತೀಯಾ ಇನ್ನೊಂದ್ಸಲ? ಸ್ಕೂಲಲ್ಲೆಲ್ಲ ಹೇಳ್ತೀಯಾ? ನಿನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀಯಾ? ಓಕೆ, ಸೇ ಬಾಯ್. ಹ್ಯಾಪಿ ಟುಡೇ ಹೇ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಥ್ಯಾಂಕ್ ಯು.